ಅಡುಗೆ ಆಗಿ ನಂದು ಊಟನೂ ಆಗೋಯ್ತು. ಇನ್ನೂ ಅತ್ತೆ ದೇವಸ್ಥಾನದಿಂದ ಬರಲೇ ಇಲ್ವಲ್ಲ, ಇವರು ಬರಲಿಲ್ಲ, ಭಾವನೂ ಬರಲಿಲ್ಲ. ಏನು ಮಾಡೋದು? ನನಗಂತೂ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಹೋಗಿದೆ. ಅವರವರೇ ಬಂದು ಬಡಿಸ್ಕೊಂಡು ಊಟ ಮಾಡ್ತಾರೆ. ನನ್ನ ಪಾಡಿಗೆ ನಾನು ಹೋಗಿ ಮಲಗ್ತೀನಿ. ನವ್ಯಂಗೆ ಕೆಲಸ ಮಾಡಿ ತುಂಬಾ ಸುಸ್ತಾಗಿರುತ್ತೆ, ಹಾಗಾಗಿ ಅವಳಿಗೆ ಒಳ್ಳೆ ನಿದ್ದೆ ಬಂದ್ಬಿಡುತ್ತೆ. ಓ, ನವ್ಯ ಮಲಗಿಬಿಟ್ಟಿದ್ದಾಳೆ. ಊಟ ಮಾಡಿ ಮಲಗಿದ್ದಾಳೆ ಅನ್ಸುತ್ತೆ, ಯಾಕಂದರೆ ಬೆಳಗ್ಗಿಂದ ಒಂದೇ ಸಮ ಕೆಲಸನೇ ಆಯ್ತಲ್ಲ. ಓ, ಏನೋ ಬಾರಿ ಬಾರಿ ಅಡುಗೆ ಮಾಡಿಟ್ಟಿರೋ ಹಾಗಿದೆ. ಎಲ್ಲಾದರೂ ಆಚೆ ಹೋಗಿ ಬಂದರೆ ಸಾಕು, ಶೀತ ಶುರುವಾಗ್ಬಿಡುತ್ತೆ. ಇಲ್ಲೆಲ್ಲೋ ವಿಕ್ಸ್ ಡಬ್ಬಿ ಇಟ್ಟಿದ್ನಲ್ಲ, ಫ್ರಿಡ್ಜ್ ಮೇಲೆ ತುದಿಯಲ್ಲೇ ಇಟ್ಟಿದ್ದೆ, ಕಾಣಿಸ್ತಾನೆ ಇಲ್ವಲ್ಲ. ಅಮ್ಮ, ಏನು ಬೇಕಾಗಿತ್ತಮ್ಮ? ಏನೋ ಫ್ರಿಡ್ಜ್ ಮೇಲೆ ಏನೋ ನೋಡ್ತಿದ್ಯಾ? ಅಯ್ಯೋ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಕಣೋ, ಈಗ ತಾನೇ ಬಂದೆ. ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಡು ಬರಲಿ, ತಕ್ಷಣ ಶೀತ ಶುರುವಾಗ್ಬಿಡುತ್ತೆ. ಅದಕ್ಕೆ ಫ್ರಿಡ್ಜ್ ಮೇಲೆ ಯಾವಾಗಲೂ ವಿಕ್ಸ್ ಇಟ್ಕೊಂಡಿರ್ತೀನಿ. ಅದೆಲ್ಲೋ ಕಾಣಿಸ್ತಿಲ್ಲ, ನನಗೆ ಎಟಕ್ಸಲ್ವಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಅಷ್ಟೇನಾ? ನವೀನ್ ಕೇಳಿದ್ರೆ ತೆಕ್ಕೊಟ್ಟಿರೋಳು, ನೀನು ಯಾಕೆ ಪರದಾಡ್ತೀಯಾ? ಅಯ್ಯೋ, ಅವಳು ಅಡುಗೆ ಎಲ್ಲ ಮಾಡಿ ಸುಸ್ತಾಗಿ ಮಲಗಿದ್ದಾಳೆ, ಅವಳನ್ನ ಯಾಕಪ್ಪ ಎಬ್ಸೋದು? ಸರಿ ಬಿಡು, ನಾನೇ ತೆಕ್ಕೊಡ್ತೀನಿ. ಇಲ್ಲೆಲ್ಲೋ ವಿಕ್ಸ್ ಡಬ್ಬಿ ಕಾಣಿಸ್ತಿಲ್ವಲ್ಲಮ್ಮ? ಹೌದಾ? ಒಂದು ಸ್ವಲ್ಪ ಆ ಕಡೆ ಈ ಕಡೆ ಕೈ ಆಡಿಸಿ ನೋಡೋ, ಸಿಗ್ಬೋದು. ಎಲ್ಲೋ ಕಾಣಿಸ್ತಿಲ್ಲಪ್ಪ, ತಡಿ, ಈಗಲೇ ಮೆಡಿಕಲ್ ಸ್ಟೋರ್ಗೆ ಹೋಗಿ ತಂದ್ಬಿಡ್ತೀನಿ. ನವನೀತ್, ಅಯ್ಯೋ, ಇವಾಗ ಊಟಕ್ಕೆ ಹೊತ್ತಾಗಿದೆ, ಮತ್ತೇನಕ್ಕೆ ಹೋಗ್ತೀಯಾ? ಇನ್ಯಾವಾಗಲಾದರೂ ಆಚೆ ಕಡೆ ಹೋಗ್ತೀಯಲ್ಲ, ಆವಾಗ ತಂದ್ರಾಯ್ತು. ಸ್ವಲ್ಪ ಹಾಲಿಗೆ ಅರಿಶಿನ ಹಾಕೊಂಡು ಕುಡಿದ್ರೆ ಶೀತ ಕಮ್ಮಿ ಆಗುತ್ತೆ. ಸರಿ ಅಮ್ಮ, ನನಗೆ ತುಂಬ ಹೊಟ್ಟೆ ಹಸಿತಿದೆ, ಮೊದಲು ಊಟ ಬಡಿಸು. ಇದ್ಯಾವುದೋ ಇದು ಚೀಟಿ ಕೆಳಗಡೆ ಬಿದ್ದಿದೆ? ಗೊತ್ತಿಲ್ಲ, ಇರು ನೋಡ್ತೀನಿ. ಅಮ್ಮ, ಹೋಟೆಲಿಂದ ಏನಾದರೂ ತರಿಸ್ಕೊಂಡಿದ್ರಾ? ಏನಪ್ಪ ಹೀಗೆ ಕೇಳ್ತಿದ್ಯಾ? ನಾನು ಯಾಕೆ ಹೋಟ್ಲು ತಿಂಡಿ ತರಿಸ್ಕೊಳ್ಳಿ ಹೇಳು? ಮತ್ತೆ ಇಲ್ಲಿ ಬಿಲ್ ಇದೆಯಲ್ಲ? ಹೌದಾ? ಏನೋ ಗೊತ್ತಿಲ್ವಲ್ಲ. ನಾನು ನವ್ಯಂಗೆ ನೀನು ಅಡುಗೆ ಮಾಡು ಅಂತ ಹೇಳಿ ದೇವಸ್ಥಾನಕ್ಕೆ ಹೋದೆ ಅಷ್ಟೇ. ಅಂದ್ರೆ ನವ್ಯ ಅಡುಗೆ ಮಾಡಿಲ್ಲ, ಹೋಟೆಲಿಂದ ತರಿಸಿದಳ? ನವ್ಯ, ನವ್ಯ, ಈಗೇನಾಯ್ತಪ್ಪ? ಯಾಕೆ ಇವರು ಜೋರಾಗಿ ನವ್ಯ ನವ್ಯ ಅಂತ ಗದ್ರು ಹಾಕೋಗ್ತಾ ಇದ್ದಾರಲ್ಲ? ಏನ್ರಿ? ಅಮ್ಮ ನಿನಗೆ ಅಡುಗೆ ಮಾಡು ಅಂತ ಹೇಳಿದ್ರು ತಾನೆ? ಹಾ, ಮಾಡಿದ್ದೀನಲ್ಲ. ನವ್ಯ, ನನಗೆ ಸುಳ್ಳು ಹೇಳೋರು ಕಂಡ್ರೆ ಸ್ವಲ್ಪನೂ ಆಗಲ್ಲ ಅಂತ ನಿನಗೆ ಗೊತ್ತು ತಾನೆ? ಹೋಟೆಲಿಂದ ತರಿಸ್ಬಿಟ್ಟು ನಾನೇ ಅಡುಗೆ ಮಾಡಿದೆ ಅಂತ ಸುಳ್ಳು ಹೇಳ್ತಿದ್ಯಾ? ಅಯ್ಯೋ ಇಲ್ಲ ರೀ, ನಿಜವಾಗ್ಲೂ ನಾನೇ ಅಡುಗೆ ಮಾಡಿದ್ದು. ಹಾಗಾದ್ರೆ ಇದೇನು? ಅದು ನಿನ್ನನ್ನೇ ಕೇಳ್ತಾ ಇರೋದು, ಬೇಗ ಬೇಗ ಉತ್ತರ ಕೊಡು. ರೀ, ಇರೋ ವಿಷಯನ ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. ಇವತ್ತು ನಾನು ಅಡುಗೆ ಮಾಡಿದ್ದು ನಿಜ, ಆದರೆ ಅವತ್ತು ನೀವೆಲ್ಲ ಅಡುಗೆ ತುಂಬ ಚೆನ್ನಾಗಿದೆ ಅಂತ ತಿಂದ್ರಲ್ಲ, ಆ ಅಡುಗೆನ ನಾನು ಹೋಟೆಲಿಂದ ತರಿಸಿದ್ದು. ಸರಿ, ತರಿಸ್ದೆ, ಅದನ್ನು ಮುಚ್ಚಿಡುವಂಥ ಅವಶ್ಯಕತೆ ಏನಿತ್ತು? ನಿನ್ನೇನು ಕರೆದು ಕೇಳಿದ್ದೀನಿ ತಾನೆ? 3,000-4,000 ರೂಪಾಯಿ ಖರ್ಚಾಗಿದೆ, ಎಲ್ಲಿ ಹೋಯ್ತು ದುಡ್ಡು ಅಂತ. ಆಗಲೂ ನೀನು ಏನು ಹೇಳಿದೆ? ನನ್ನ ಕೊಲೀಗ್ಗೆ ಅದು ಎಮರ್ಜೆನ್ಸಿ ಇತ್ತು, ಅದಕ್ಕೆ ನಾನು ಅವಳು ಕೊಟ್ಟೆ ಅಂತ ಸುಳ್ಳು ಹೇಳಿದೆ ತಾನೆ? ರೀ, ನಿಜ ಹೇಳಬೇಕಂದ್ರೆ ನನಗೆ ಅಡುಗೆನೇ ಮಾಡೋಕ್ಕೆ ಬರಲ್ಲ. ನಾನು ಅಮ್ಮನ ಮನೇಲಿ ಏನೂ ಮಾಡ್ತಿರ್ಲಿಲ್ಲ. ಇಲ್ಲಿ ದಿಢೀರಂತ ಅಡುಗೆ ಮಾಡು ಅಂದರೆ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಹೀಗೆ ಮಾಡಿದೆ. ಅದನ್ನು ಅಮ್ಮನ ಹತ್ರನೋ ಅತ್ತಿಗೆ ಹತ್ರನೋ ಹೇಳ್ಬೋದಿತ್ತಲ್ವ ನೀನು? ಇಲ್ಲಿ ಯಾರು ಏನಂತಿದ್ರು ನಿನಗೆ? ಅದು ನಾನು ಈ ಮನೇಲಿ ಎಲ್ರಿಗಿಂತ ಪ್ರಜ್ಞಾ ಜೊತೆ ತುಂಬ ಕ್ಲೋಸ್ ಆಗಿದ್ದೆ ಅಲ್ವಾ, ಅದಕ್ಕೆ ಅವಳೇ ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು. ತಿಂಡಿನೂ ಉಪ್ಪಿಟ್ಟು ಅವಳೇ ತೊಗೊಂಬಂದಿದ್ದು ಹೋಟೆಲಿಂದ. ನಿಜವಾಗ್ಲೂ ನನಗೆ ಉಪ್ಪಿಟ್ಟು ಮಾಡೋಕ್ಕೆ ಬರಲ್ಲ ರೀ, ಆದರೆ ದಿನ ಹೋಟೆಲಿಂದ ತರ್ಸೋಕ್ಕಾಗಲ್ಲ ಅಂತ ಇವತ್ತು ನಾನೇ ಯೂಟ್ಯೂಬ್ ನೋಡಿಕೊಂಡು ಅಡುಗೆ ಮಾಡಿದೆ. ನವ್ಯ ಹೇಳಿದ ಕೇಳಿ ಅತ್ತೆ ಶಾರದಂಗೆ ಕೋಪನೂ ಬರುತ್ತೆ, ಜೊತೆಗೆ ಬೇಜಾರು ಆಗುತ್ತೆ. ಅಲ್ಲಮ್ಮ ನವ್ಯ, ನೀನು ನನ್ನ ಹತ್ರ ಒಂದು ಮಾತು ಹೇಳ್ಬೋದಿತ್ತಲ್ವಾ? ಅತ್ತೆ ನನಗೆ ಅಡುಗೆ ಬರಲ್ಲ ಹೇಳ್ಕೊಡಿ ಅಂತ. ಅದನ್ನು ಬಿಟ್ಟು ಈ ಥರ ಕೆಲಸಗಳನ್ನೆಲ್ಲ ಯಾಕೆ ಮಾಡಕ್ಕೆ ಹೋದೆ? ಕ್ಷಮಿಸಿ ಅತ್ತೆ. ನವನೀತ್, ನೀನು ಬೇಜಾರು ಮಾಡ್ಕೊಂಡು ಮಾತಾಡಿದ್ದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ.
ಸುರಭಿ ಅದಕ್ಕೆನ ಇವಾಗ ತವ್ರ ಮನೆ ಕಳಿಸೋ ಅಂಥ ಅವಶ್ಯಕತೆ ಏನಿತ್ತು ಅಂತ. ಆದರೆ ನಾನು ಬೇಕು ಅಂತಾನೆ ಹಾಗೆ ಮಾಡಿದ್ದು. ಬೇಕು ಅಂತ ಮಾಡಿದ್ಯಾ? ಯಾಕಮ್ಮ? ಯಾಕಂದ್ರೆ ಪ್ರಜ್ಞೆ ಮತ್ತು ನವ್ಯ ಇಬ್ರು ಯಾವಾಗಲೂ ಒಟ್ಟಿಗೆ ಇರ್ತಿದ್ರು. ಸುರಭಿ ಕಂಡ್ರೆ ಏನೋ ಒಂಥರ ತಾತ್ಸಾರ ಇವರಿಬ್ರಿಗೆ. ಅವಳು ಏನು ಅಡುಗೆ ಮಾಡಿದ್ರು ತಿಂತಿರ್ಲಿಲ್ಲ, ಅವಳು ಮಾತಾಡ್ಸಿದ್ರೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಅವಳಿಗೆ ಮನೇಲಿ ಯಾವ ಬೆಲೆನೂ ಇಲ್ಲ ಅಂದಮೇಲೆ ಅವಳು ಯಾಕೆ ಇಲ್ಲಿರ್ಬೇಕು ಹೇಳು? ಅವಳ ಪಾಡಿಗಳು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಿದ್ಲು. ಇವರಿಬ್ರು ಆರಾಮಾಗಿ ಹರಟೆ ಹೊಡ್ಕೊಂಡು ಇರ್ತಿದ್ರು. ಅವಳ ಕೆಲಸ ಏನು, ಅವಳು ಇಲ್ಲದೆ ಇದ್ರೆ ಈ ಮನೇಲಿ ಎಷ್ಟು ಕಷ್ಟ ಆಗುತ್ತೆ, ಅವಳ ಬೆಲೆ ಏನು ಅಂತ ಎಲ್ರಿಗೂ ಗೊತ್ತಾಗಬೇಕಾಗಿತ್ತು. ಅದಕ್ಕೆ ನಾನೇ ಅವಳಿಗೆ ಒಂದು 15 ದಿನದ ಮಟ್ಟಿಗೆ ನೀನು ತವ್ರ ಮನೇಲಿರೋ, ಅಲ್ಲಾದರೂ ಆರಾಮಾಗಿರೋ, ಇಲ್ಲಿ ನೀನು ಮಾಡೋ ಕೆಲಸ ಎಲ್ಲ ಇವ್ರುಗಳು ಮಾಡಲಿ, ಅವಾಗ ಎಲ್ರಿಗೂ ನಿನ್ನ ಬೆಲೆ ಗೊತ್ತಾಗುತ್ತೆ ಅಂತ ಹೇಳಿ ಅವಳನ್ನಲ್ಲಿ ಕಳಿಸ್ದೆ. ನಿಜವಾಗ್ಲೂ ನವ್ಯ, ನನಗೆ ತುಂಬಾ ಬೇಜಾರಾಗ್ತದೆ ಈ ವಿಷಯ ಕೇಳಿ. ನಮ್ಮ ಅತ್ತಿಗೆ ಎಷ್ಟು ಒಳ್ಳೆಯವರು ಅಂತ ನಿನಗೆ ಗೊತ್ತಾ? ಸಾರಿ ರೀ, ನನ್ನ ಕ್ಷಮಿಸ್ಬಿಡಿ. ನಮ್ಮ ಮದುವೆಗೆ ಮುಂಚೆ ಪ್ರಜ್ಞೆ ನನಗೆ ಆಗಾಗ ಫೋನ್ ಮಾಡ್ತಿದ್ಲು. ಸುರಭಿ ಅಕ್ಕ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ಲು. ಅದನ್ನು ಕೇಳಿ ಕೇಳಿ ನನಗೂ ಅವ್ರು ಕೆಟ್ಟವ್ರೇನೋ, ಅವ್ರು ಸಹವಾಸ ಮಾಡಬಾರ್ದೇನೋ ಅನ್ನೋ ಮನೋಭಾವನೆ ಬಂದ್ಬಿಡ್ತು. ಅದಕ್ಕೆ ನಾನು ಪ್ರಜ್ಞಾ ಜೊತೆ ಸೇರಿಕೊಂಡು ಆ ರೀತಿ ನಡ್ಕೊಂಡೆ. ಓ, ಇಷ್ಟೆಲ್ಲ ಮಾಡಿದಾಳ ಅವಳು? ಅವಳಿಗದು ಏನು ಬುದ್ಧಿ ಬಂತು ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಹೆಣ್ಮಕ್ಳು ಯಾವಾಗಲೂ ತವ್ರ ಮನೆ ಚೆನ್ನಾಗಿರಲಿ ಅಂತ ಬಯಸಬೇಕು, ಅದನ್ನು ಬಿಟ್ಟು ತವ್ರ ಮನೆ ಹಾಳಾಗಲಿ ಅಂತ ಬಯಸಬಾರ್ದು. ಇವ್ರಿಗೇನಾಗಿದೆ? ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ಅಮ್ಮ, ಈಗಲೇ ಫೋನ್ ಮಾಡಿ ಸುರಭಿ ಅದಕ್ಕೆಲ್ಲ ಬರಕ್ಕೆ ಹೇಳು. ಹೌದು ಅತ್ತೆ, ಪಾಪ ಸುರಭಿ ಅಕ್ಕ. ನಿಜವಾಗ್ಲೂ ನನಗೆ ಇವತ್ತು ಕೆಲಸ ಮಾಡೋಕ್ಕಾಗಲೇ ಇಲ್ಲ ಅತ್ತೆ. ಅವ್ರು ಎಷ್ಟೆಲ್ಲ ಕೆಲಸ ಮಾಡ್ತಿದ್ರು. ನಂಗೆ ಬರೀ ಅಡುಗೆ ಮಾಡಿ ಒಂಚೂರು ಕಸ ಗುಡಿಸಿ ಪಾತ್ರೆ ತೊಳೆದಿದ್ದಕ್ಕೇ ಎಷ್ಟು ಸುಸ್ತಾಯಿತು ಗೊತ್ತಾ? ಅದಕ್ಕೆ ಹೋಗಿ ಮಲ್ಕೊಂಡಿದ್ದೆ. ಇದೇ ನಿನಗೆ ಗೊತ್ತಾಗಬೇಕು ಅಂತ ನಾನು ಬಯಸಿದ್ದು ನವ್ಯ. ನೋಡಮ್ಮ, ಹೊರಗಡೆ ಹೋಗಿ ದುಡಿಯೋದು ಎಷ್ಟು ಕಷ್ಟನೋ, ಮನೇಲಿ ಕೆಲಸ ಮಾಡ್ಕೊಂಡಿರೋದು ಅಷ್ಟೇ ಕಷ್ಟ. ಮನೇಲಿ ಕೆಲಸ ಮಾಡೋರು ತುಂಬ ಕೀಳು, ಹೊರಗಡೆ ಕೆಲಸ ಮಾಡೋರು ಮೇಲು ಅನ್ನೋದು ಏನೂ ಇಲ್ಲ. ಅವ್ರವ್ರ ಕೆಲಸ ಅವ್ರವ್ರಿಗೆ ಹೆಚ್ಚು ಅಷ್ಟೇ. ಈಗ ನೀನು ಆಫೀಸಿಗೆ ಹೋಗಿ ದುಡಿಬೋದು, ಸುರಭಿ ಮನೇಲಿದ್ದು ದುಡಿತಾಳೆ. ನಿನಗಾದರೆ ಸಂಬಳ ಬರುತ್ತೆ, ಅವಳಿಗೆ ಯಾರು ಸಂಬಳ ಕೊಡ್ತಾರೆ ಹೇಳು? ಇಷ್ಟೆಲ್ಲ ಕೆಲಸ ಮಾಡಿದ್ರು ನಮಗೊಂದು ಬೆಲೆ, ಒಂದು ಪ್ರೀತಿ ಸಿಕ್ಕಿದ್ರೆ ಸಾಕು ಅಂತ ನಾವು ಬಯಸೋದು ತಪ್ಪ ಹಾಗಾದರೆ? ನಿಜ ಅಮ್ಮ, ಮನೇಲಿರೋ ಹೆಣ್ಮಕ್ಳು ಒಂದು ಗಳಿಗೆ ಸುಮ್ಮನೆ ಕುತ್ಕೊಳ್ಳಲ್ಲ, ಎಲ್ಲ ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ನಾವು ಹೊರಗಡೆ ಹೋಗಿ ಬಂದು ಅಯ್ಯೋ ದೊಡ್ಡ ಕೆಲಸ ಮಾಡಿದ್ವಿ ಅನ್ನೋ ಥರ ಪೋಸ್ ಕೊಡ್ತೀವಿ. ಅಮ್ಮ ಪ್ಲೀಸ್, ಈಗಲೇ ಅದಕ್ಕೆ ಫೋನ್ ಮಾಡಿ ಬರಕ್ಕೆ ಹೇಳು. ನಾನು ಅವ್ರ ಹತ್ರ ಸಾರಿ ಕೇಳಬೇಕು. ನೀವು ಯಾಕ್ರಿ ಸಾರಿ ಕೇಳ್ತೀರಾ? ನಾನು ಅವ್ರ ಹತ್ರ ಸಾರಿ ಕೇಳಬೇಕು? ನೋಡು ನವ್ಯ, ನಾನೇ ಹೇಳ್ತಾ ಇದ್ದೀನಿ, ಇನ್ಮೇಲೆ ಪ್ರಜ್ಞೆ ಹತ್ರ ಎಷ್ಟು ಬೇಕೋ ಅಷ್ಟರಲ್ಲಿರೋ. ನೋಡು, ಅವಳು ಬುದ್ಧಿ ಕಲಿಬೇಕು. ಅವಳಿಗೆ ಬುದ್ಧಿ ಕಲಿಸೋಕ್ಕೆ ನಿಮ್ಮ ಸಹಾಯ ನನಗೆ ಬೇಕು. ಸರಿ ಅಮ್ಮ, ಅದು ಏನು ಅಂತ ಹೇಳು, ನಾವು ಮಾಡ್ತೀವಿ. ಎಲ್ಲದಕ್ಕೂ ಸಮಯ ಅನ್ನೋದು ಬರಬೇಕಲ್ವಾ? ಈಗ ಸಮಯ ಬಂದಿದೆ ಅನ್ಸುತ್ತೆ. ಅವಳು ಒಂದು ಮನೆ ಬೆಳಗಕ್ಕೆ ಹೋಗಿರೋಳು ಈ ಥರ ಬುದ್ಧಿ ಇಟ್ಕೊಂಡು ಅಲ್ಲಿ ಹೇಗೆ ನೆಮ್ಮದಿಯಾಗಿ ಸಂಸಾರ ಮಾಡ್ತಾಳೆ ನನಗಂತೂ ಗೊತ್ತಿಲ್ಲಪ್ಪ. ಸರಿ ಅಮ್ಮ, ನನಗೆ ತುಂಬ ಹೊಟ್ಟೆ ಹಸಿತಿದೆ. ಏನೋ ನನ್ನ ಹೆಂಡತಿ ಯೂಟ್ಯೂಬ್ ನೋಡ್ಕೊಂಡು ಅಡುಗೆ ಮಾಡಿದಾಳಂತೆ, ಅದರ ರುಚಿ ನೋಡ್ಬೇಡ್ವಾ ನಾನು? ಸರಿ ನವ್ಯ, ನೀನೇ ನಿನ್ನ ಕೈಯಾರೆ ನಮ್ಮನೆದಿಗೆ ಊಟ ಬಡಿಸು. ನಾನಷ್ಟರಲ್ಲಿ ಸುರಭಿಗೆ ಫೋನ್ ಮಾಡಿ ಬರ್ತೀನಿ. ಸರಿ ಅತ್ತೆ. ಸಾರಿ ನವ್ಯ, ಕೋಪದಲ್ಲಿ ನಿನ್ನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಪರವಾಗಿಲ್ಲ, ನಂದು ತಪ್ಪಿತ್ತಲ್ವಾ? ಹಲೋ ಅತ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ ಸುರಭಿ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅತ್ತೆ. ಊಟ ಮಾಡಿದ್ರಾ? ಇನ್ನೂ ಇಲ್ಲ, ಮಾಡಬೇಕು. ಅತ್ತೆ, ಇಷ್ಟೊತ್ತಾದರೂ ಊಟ ಮಾಡಿಲ್ವಾ? ಯಾಕೆ? ಅದೆಲ್ಲ ಇರಲಿ, ಇವಾಗ ನೀನು ಅಲ್ಲಿಂದ ಹೊರಟು ಬಾ. ಸಂಜೆ ಅರ್ಜುನ್ ಬರೋ ಅಷ್ಟೊತ್ತಿಗೆ ನೀನು ಇರಬೇಕು, ಅವನಿಗೂ ತುಂಬ ಖುಷಿ ಆಗುತ್ತೆ. ಅತ್ತೆ, ಅದು ನಾನು ಅಲ್ಲಿಗೆ, ನೀನು ಇಲ್ಲಿಗೆ ಬಾ, ಎಲ್ಲ ವಿಷಯ ನಿನಗೆ ಗೊತ್ತಾಗುತ್ತೆ. ಅದು ಹಾಗಲ್ಲ ಅತ್ತೆ, ಅಮ್ಮ ಇದ್ದಕ್ಕಿದ್ದಂಗೆ ಯಾಕೆ ಹೊರಡ್ತಿದ್ಯಾ ಅಂತ ಕೇಳಿದ್ರೆ ನಾನು ಏನು ಹೇಳಲಿ? ಓ ಅದಾ, ನಾಳೆ ಏನೋ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರೆ ಅಂತ ಹೇಳು. ಸರಿ ಅತ್ತೆ. ಅಮ್ಮ ಅಮ್ಮ ಅಮ್ಮ, ಅತ್ತೆ ಫೋನ್ ಮಾಡಿದ್ರು, ಈಗಲೇ ಊರಿಗೆ ಹೊರಟ್ವಾ ಅಂತ ಹೇಳಿದ್ರು. ಏನು, ಇವಾಗಲೇನಾ? ಹೌದಮ್ಮ, ದೇವಸ್ಥಾನದಲ್ಲೇನೋ ನಾಳೆ ಪೂಜೆ ಇಟ್ಕೊಂಡಿದ್ದಾರಂತೆ, ಅದಕ್ಕೆ ಈಗಲೇ ಹೊರಟ್ವಾ ಅಂತ ಹೇಳಿದ್ರು. ಹೌದಾ? ಪೂಜೆ ಅಂದಮೇಲೆ ಹೋಗದೆ ಇರೋಕ್ಕಂತೂ ಆಗಲ್ಲ. ನಾನೇನೋ ಇನ್ನೂ ಒಂದು ವಾರ ಇಲ್ಲೇ ಇರ್ತೀಯ ಅಂತ ಖುಷಿಯಾಗಿದ್ದೆ. ಏನು ಮಾಡೋಕ್ಕಾಗುತ್ತೆ? ಸರಿ ಅಮ್ಮ.
ನವನೀತ್, ಹೇಗಿತ್ತಪ್ಪ ನಿನ್ನ ಹೆಂಡತಿ ಯೂಟ್ಯೂಬ್ ನೋಡ್ಕೊಂಡು ಮಾಡಿರೋ ಅಡುಗೆ? ಪರವಾಗಿಲ್ಲಮ್ಮ, ಚೆನ್ನಾಗಿತ್ತು. ಅಮ್ಮ, ನೀನು ಊಟ ಮಾಡಿ ಬಾ. ನಾನು ಮಾಡಿದೆ ಕಣಪ್ಪ. ನವ್ಯ, ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ಟೈಮ್ ಮಾಡಿದ್ರು ಚೆನ್ನಾಗಿ ಮಾಡಿದ್ಯಮ್ಮ. ಥ್ಯಾಂಕ್ ಯು ಅತ್ತೆ. ಸುರಭಿಗೆ ಫೋನ್ ಮಾಡಿದ್ದೆ, ಈಗಲೇ ಹೊರಟು ಬಾ ಅಂತ ಹೇಳಿದ್ದೀನಿ. ಅವಳು ಸಂಜೆ ಅಷ್ಟೊತ್ತಿಗೆಲ್ಲ ಇಲ್ಲಿಗೆ ಬರ್ತಾಳೆ. ಏನು, ಸುರಭಿ ಅದಕ್ಕೆ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆಲ್ಲ ಬರ್ತಾರಾ? ಹೌದು, ನಾಳೆ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು ಕೆಲಸ ಆಗಬೇಕು. ಏನಮ್ಮ ಅದು? ಅದು ಏನಂದರೆ, ಪ್ರಜ್ಞೆನ ಇಲ್ಲಿಗೆ ಬರಕ್ಕೆ ಹೇಳಬೇಕು. ಅದಕ್ಕೇನಂತೆ, ಫೋನ್ ಮಾಡಿ ಹೇಳಿದ್ರಾಯ್ತು. ಅದೇ ನಾನು ಫೋನ್ ಮಾಡಿದೆ ಅಂತ ಇಟ್ಕೋ, ಅಯ್ಯೋ ಅಮ್ಮ ಆಗಲ್ಲ ಹಾಗೆ ಹೀಗೆ ಅಂತ ರಾಗ ಎಳಿತಾಳೆ. ಅದಕ್ಕೆ ನವ್ಯನೇ ಪ್ರೆಗ್ನೆಂಟ್ ಫೋನ್ ಮಾಡಲಿ. ನಾನಾ? ಹೌದು, ನೀನು ಕರೆದ್ರೆ ಖಂಡಿತ ಅವಳು ಬರಲ್ಲ ಅಂತ ಹೇಳಲ್ಲ. ಸರಿ ಅತ್ತೆ. ಇನ್ನು ಮಿಕ್ಕಿದ ವಿಚಾರನ ಸುರಭಿ ಅರ್ಜುನ್ ಎದುರುಗಡೆ ಮಾತಾಡ್ತೀನಿ. ಸರಿ, ನಾನೊಂದು ಸ್ವಲ್ಪ ಹೊತ್ತು ಹೋಗಿ ಮಲ್ಕೋತೀನಿ. ಅತ್ತೆ ಅತ್ತೆ, ಇನ್ನೊಂದು ವಿಷಯ. ಪ್ರಜ್ಞಾ ಅವಳು ಸೀರೆನ ಇಲ್ಲೇ ಮರ್ತು ಹೋಗಿದ್ದಾಳೆ. ನೀನು ಸೀರೆ ಇಲ್ಲೇ ಬಿಟ್ಟು ಹೋಗಿದ್ಯಲ್ಲ, ಬಂದು ತಗೊಂಡು ಹೋಗು ಪ್ರಜ್ಞಾ ಅಂತ ಫೋನ್ ಮಾಡ್ಬೋದಲ್ವಾ? ಅವಳು ಸೀರೆನೇ ಉಡಲ್ಲ, ಇನ್ನು ಯಾವ ಸೀರೆ ಬಿಟ್ಟು ಹೋಗ್ತಾಳಮ್ಮ ಅವಳು? ಮತ್ತೆ ನಾನು ಕಸ ಗುಡಿಸ್ಬೇಕಾದ್ರೆ ಅವಳು ರೂಮಲ್ಲಿ ಮಂಚದಡಿ ಒಂದು ಸೀರೆ ಸಿಕ್ತು ಅತ್ತೆ. ಹೌದಾ? ಯಾವುದದು? ಒಂದು ನಿಮಿಷ ಇರಿ, ನಾನೇ ಹೋಗಿ ತಗೊಂಡು ಬರ್ತೀನಿ. ನವ್ಯ ಹೋಗಿ ಸೀರೆ ತಗೊಂಡು ಬರ್ತಾಳೆ. ನೋಡಿ ಅತ್ತೆ, ಇದೇ ಸೀರೆ. ನವ್ಯ, ಇದು ಯಾವ ಸೀರೆ ಅಂತ ನಿನಗೆ ಗೊತ್ತಾ? ನಿನ್ನ ಮದುವೆಗೆ ಅಂತ ಸುರಭಿ ಇಷ್ಟಪಟ್ಟು ಈ ಸೀರೆ ತಗೊಂಡಿದ್ಲು. ಅದನ್ನ ಈ ಪ್ರಜ್ಞಾ ಎಲ್ಲೋ ಬಚ್ಚಿಟ್ಬಿಟ್ಟು ಅವಳು ಕೊಟ್ಟಿರೋ ಸೀರೆನೇ ಸುರಭಿ ಉಟ್ಕೋಬೇಕು ಅನ್ನೋ ಥರ ಮಾಡಿದ್ಲು. ಆ ಸೀರೆನೇ ಇದು. ಹೌದಾ? ಇದಕ್ಕೆ ನಾನು ಹೇಳೋದು, ಪ್ರಜ್ಞೆಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಎಲ್ಲರೂ ಸೇರ್ಕೊಂಡು ಅಂತ. ನವ್ಯ, ಆ ಸೀರೆನ ನನ್ನ ಕೈಲಿ ಕೊಡು. ಏನು ಗೊತ್ತಿಲ್ಲದಿರಂಗೆ ಎಲ್ಲರೂ ಸುಮ್ಮನೆ ಇದ್ಬಿಡಿ. ಇದೇನಿದು ನವನೀತ್? ಪ್ರಜ್ಞಾ ಈ ರೀತಿ ಎಲ್ಲ ಮಾಡಿದಳ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ನವ್ಯ, ಪ್ರಜ್ಞಾ ಯಾಕೆ ಇಷ್ಟು ಕೆಟ್ಟ ಬುದ್ಧಿ ಕಲಿತಾ ಇದ್ದಾಳೆ ಅಂತ. ಸಂಜೆ ಸಮಯ. ನವ್ಯ, ಪ್ರಜ್ಞೆಗೆ ಫೋನ್ ಮಾಡಿದ್ಯಾ? ಹಾ ಅತ್ತೆ, ಮಾಡಿದ್ದೆ. ರಾತ್ರಿ ಅಷ್ಟೊತ್ತಿಗೆಲ್ಲ ಬರ್ತೀನಿ ಅಂತ ಹೇಳಿದ್ಲು. ಬರ್ಲಿ. ಅಕ್ಕ, ಭಾವ, ಸುರಭಿ, ಬನ್ನ. ಇದೇನಪ್ಪ ಅರ್ಜುನ್, ನೀನು ಸುರಭಿನ ಹೋಗಿ ಕರ್ಕೊಂಡು ಬಂದ್ಯಾ? ಇಲ್ಲಮ್ಮ, ನಾನು ಆಫೀಸ್ ಮುಗಿಸ್ಕೊಂಡು ಬರ್ತಿದ್ದೆ, ಇವಳು ಅರ್ಧ ದಾರಿಲಿ ಸಿಕ್ಕಿದ್ಲು, ಇಬ್ರು ಜೊತೆಲೇ ಬಂದ್ವಿ. ಒಳ್ಳೇದಾಯ್ತು ಬಿಡಪ್ಪ. ಬಾಮ್ಮ ಸುರಭಿ, ಬಾ ಕೂತ್ಕೋ. ಅಯ್ಯೋ ಅತ್ತೆ, ಇದು ನನ್ನ ಮನೆ. ನೀವು ನೋಡಿದ್ರೆ ನನ್ನನ್ನೇ ವೆಲ್ಕಮ್ ಮಾಡ್ತಿದ್ದೀರಾ? ಅದಕ್ಕೆ ಈ ಮನೇಲಿ ನೀವು ಹೊಸ ಜೀವನ ಪ್ರಾರಂಭ ಮಾಡಬೇಕು, ಅದಕ್ಕೆ ನಿಮ್ಮನ್ನ ಹೊಸದಾಗಿ ವೆಲ್ಕಮ್ ಮಾಡ್ತಿರೋದು. ಹೌದು ಅಕ್ಕ, ನವನೀತ್ ಸರಿಯಾಗಿ ಹೇಳ್ತಿದ್ದಾರೆ. ಅಕ್ಕ, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನಿಂದ ನಿಮಗೆ ತುಂಬಾನೇ ಬೇಜಾರಾಗಿದೆ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ನವ್ಯ. ನೀನು ಯಾಕೆ ಆ ರೀತಿ ಎಲ್ಲ ಅನ್ಕೊಳ್ತೀಯ? ಇಲ್ಲ ಅಕ್ಕ, ನಾನು ಪ್ರಜ್ಞನ್ ಜೊತೆ ಸೇರಿಕೊಂಡು ನಿಮ್ಮನ್ನು ತುಂಬ ಹೀಯಾಳಿಸ್ಬಿಟ್ಟೆ, ಅವಮಾನ ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೌದು, ಅದಕ್ಕೆ ಈ ಎಲ್ಲ ವಿಚಾರ ಕೇಳಿದ್ಮೇಲೆ ನನಗೆ ತುಂಬಾ ಬೇಜಾರಾಯಿತು. ನನ್ನಿಂದನೂ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅದಕ್ಕೆ. ಅಯ್ಯೋ, ನನಗೆ ಯಾರ ಮೇಲೂ ಏನೂ ಬೇಜಾರಿಲ್ಲ. ನೀವು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನೋಡಮ್ಮ ಸುರಭಿ, ನಾನು ಹೇಳ್ದಂಗೆ ಆಯಿತು. ಈ ಮನೇಲಿ ನಿನ್ನ ಬೆಲೆ ಏನು ಅಂತ ಎಲ್ರಿಗೂ ಇವಾಗ ಗೊತ್ತಾಗಿದೆ. ಆದರೆ ಇನ್ನೂ ಒಬ್ರಿಗೆ ಗೊತ್ತಾಗಬೇಕು. ಯಾರಿಗಮ್ಮ? ಇನ್ಯಾರಿಗಪ್ಪ? ಇದಾಳಲ್ಲ ನಿನ್ನ ತಂಗಿ ಪ್ರಜ್ಞಾ, ಅವಳಿಗೂ ಬರಕ್ಕೆ ಹೇಳಿದ್ದೀವಿ. ನಾಳೆ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀನಿ. ಅತ್ತೆ, ನೀವು ನಿಜವಾಗ್ಲೂ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀರಾ? ಹೌದಮ್ಮ, ನನಗೆ ಗಂಡು ಮಕ್ಕಳು ಬೇರೆ ಅಲ್ಲ, ಹೆಣ್ಮಕ್ಳು ಬೇರೆ ಅಲ್ಲ, ಎಲ್ಲರೂ ಒಂದೇ. ಆದರೆ ಏನು ಮಾಡೋದು, ನನ್ನ ಮಗಳಿಗೆ ದೇವ್ರು ಯಾಕೆ ಇಂಥ ಬುದ್ಧಿ ಕೊಟ್ಟಿದ್ದಾನೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ಮೇಲಾದರೂ ಎಲ್ಲರೂ ಖುಷಿಯಾಗಿರಬೇಕು. ನೋಡಿ, ಅವಳು ಬಂದಮೇಲೆ ಏನೇನು ಮಾಡಬೇಕು ಅಂತ ನಾನು ಎಲ್ಲ ಹೇಳ್ತೀನಿ. ಅದ್ರ ಪ್ರಕಾರನೇ ನೀವು ನಡ್ಕೊಂಡ್ರೆ ಖಂಡಿತ ಅವಳು ಬುದ್ಧಿ ಕಲಿತಾಳೆ. ಶಾರದಾ, ಪ್ರಜ್ಞಾ ಬಂದಮೇಲೆ ಎಲ್ಲರೂ ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ರಿಗೂ ಹೇಳ್ತಾರೆ. ಗೊತ್ತಾಯ್ತಾ? ಅತ್ತೆ, ಹೋಗ್ಲಿ ಬಿಡಿ, ಇದು ಒಂದ್ಸರಿ ಕ್ಷಮಿಸ್ಬಿಡೋಣ. ನೀನು ಸುಮ್ಮನೆ ಇರು ಸುರಭಿ. ನಾವು ಅವಳಿಗೆ ಯಾರು ಏನೂ ಮಾತಾಡಲ್ಲ. ಅವಳು ಹೇಳಿದ್ದೇ ವಾಕ್ಯ, ನಡೆದಿದ್ದೇ ದಾರಿ ಅಂತ ಸುಮ್ಮನಾಗ್ತೀವಿ. ಅದಕ್ಕೆ ಅವಳು ಭಾರಿ ಹೆಚ್ಕೊಂಡಿರೋದು. ಹೌದಮ್ಮ, ನೀನು ಹೇಳ್ತಿರೋದು ಸರಿನೇ. ಆ ಸೀರೆ ವಿಷಯಕ್ಕೆ ನನಗೆ ಈಗಲೂ ಸುರಭಿ ನಾನು ಬೈದ್ನಲ್ಲ ಅಂತ ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ?
ಪ್ರಜ್ಞಾ ಇಲ್ಲಿಗೆ ಬಂದಾಗೆಲ್ಲ ಸುರಭಿಗೆ ಬೇಜಾರು ಮಾಡೇ ಹೋಗಿರೋದು. ನೋಡು ಈಗಲೂ ನಿನ್ನ ಹೆಂಡತಿ ಹೋಗ್ಲಿ ಬಿಡಿ ಅತ್ತೆ, ಇದೊಂದು ಸತಿ ಕ್ಷಮಿಸ್ಬಿಡೋಣ ಅಂತಾಳೆ. ಎಷ್ಟು ಸತಿ ಅಂತ ಕ್ಷಮಿಸೋದು? ಅವಳೇನು ಚಿಕ್ಕ ಹುಡುಗಿನ? ಅವಳು ಒಂದು ಮನೆ ಸೊಸೆ. ಹೌದಮ್ಮ, ಅವಳಿಗೆ ಯಾಕೆ ಈ ಥರ ಬುದ್ಧಿ ಬಂತು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನು ಮಾಡೋದಪ್ಪ, ಬಂದ್ಬಿಟ್ಟಿದೆ. ಅವಳಿಗೆ ಎಷ್ಟೋ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅವಳು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕೆ ಹೇಳು? ಇಷ್ಟು ದಿನ ಅರ್ಜುನ್ ಅವಳು ಪರವಾಗಿದ್ದ. ಅರ್ಜುನ್ ಯಾವಾಗ ಅವಳನ್ನ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ನೋ ಅಷ್ಟರೊಳಗೆ ಅವಳಿಗೆ ನವ್ಯ ಸಿಕ್ಕಿದ್ಲು. ನವ್ಯನ ಜೊತೆ ಆರಾಮಾಗಿದ್ಲು. ಈಗ ನಾನು ನಿಮ್ಮೆಲ್ರಿಗೂ ಹೇಳಿದ್ದೀನಿ ತಾನೇ ಯಾರ್ಯಾರು ಹೇಗಿರಬೇಕು ಅಂತ, ಅದೇ ರೀತಿ ನಡ್ಕೊಳ್ಳೋಣ. ನೋಡೋಣ ಈಗಲಾದರೂ ಬುದ್ಧಿ ಕಲ್ತ್ಕೋತಾಳ ಅಂತ. ಅತ್ತೆ ಶಾರದಾ ತನ್ನ ಮಕ್ಕಳಿಗೆ ಸೊಸೆಯಂದ್ರಿಗೆಲ್ಲ ಏನು ಹೇಳಿರ್ತಾಳೆ? ಅವರೆಲ್ಲ ನಡ್ಕೊಳ್ಳೋ ರೀತಿ ನೋಡಿ ಪ್ರಜ್ಞೆಗೆ ಬುದ್ಧಿ ಬರುತ್ತಾ? ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ ಅಂತ ಹೇಳ್ತಾ, ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.